ಹಾಯ್ ಫ್ರೆಂಡ್ಸ್, ಧರ್ಮಸ್ಥಳ ನಿಗೂಢ ರಹಸ್ಯ ಭೇದಿಸಲು ರಾಜ್ಯ ಸರ್ಕಾರ ಎಸ್ಐಟಿ ರಚಿಸಿದೆ. ಇದರ ಬೆನ್ನಲ್ಲೇ ಹೆಣ್ಮಕ್ಕಳ ಮೇಲೆರಗಿ ಅಟ್ಟಹಾಸ ಮೆರೆಯುತ್ತಿದ್ದ ರಕ್ಕಸರಿಗೆ ನಡುಕ ಶುರುವಾಗಿದೆ. ಹಾಗಾದ್ರೆ ಈ ಎಸ್ಐಟಿಯಲ್ಲಿರೋ ಅಧಿಕಾರಿಗಳ ಬಗ್ಗೆ ನಿಮಗೆ ಗೊತ್ತಾ? ಇವರನ್ನೇ ಯಾಕೆ ಆಯ್ಕೆ ಮಾಡಲಾಯಿತು? ತಂಡದಲ್ಲಿರೋ ಲೇಡಿ ಸಿಂಗಂ ಬಗ್ಗೆ ಗೊತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರಣವ್ ಮೊಹಂತಿ ಮುಖ್ಯಸ್ಥರು. ಧರ್ಮಸ್ಥಳದಲ್ಲಿ ಹೂತ ಶವಗಳ ತನಿಖೆಗೆ ರಚಿಸಿರೋ ಎಸ್ಐಟಿಗೆ ಪ್ರಣವ್ ಮೊಹಂತಿ ಮುಖ್ಯಸ್ಥರಾಗಿದ್ದಾರೆ. ಇವರು 1968ರ ಸೆಪ್ಟೆಂಬರ್ 13ರಂದು ಒಡಿಶಾದಲ್ಲಿ ಜನಿಸಿದ್ರು. ಇವರು BE, MS, LLB ಶಿಕ್ಷಣ ಪಡೆದಿದ್ದಾರೆ. ನಂತರ 1994ನೇ ಬ್ಯಾಚ್ನ ಕರ್ನಾಟಕ ಕೇಡರ್ IPS ಅಧಿಕಾರಿಯಾಗಿ ಆಯ್ಕೆಯಾದರು. ಅಂದರೆ 3 ದಶಕಗಳ ಕಾಲ ಸೇವೆ ಸಲ್ಲಿಸಿರೋ ಅನುಭವ ಇವರಿಗಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ವಿವಿಧ ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಪ್ರಮುಖವಾಗಿ ಸೈಬರ್ ಕ್ರೈಮ್ನಲ್ಲಿ ಕಂಪ್ಯೂಟರ್ ವಿಂಗ್ ಮುಖ್ಯಸ್ಥರಾಗಿ, ADGP ಆಗಿ, ಜೊತೆಗೆ CID ಮತ್ತು ಲೋಕಾಯುಕ್ತದಲ್ಲೂ ಕೆಲಸ ಮಾಡಿದ್ದಾರೆ. ನಕ್ಸಲ್ ವಿರೋಧಿ ಕಾರ್ಯಾಚರಣೆಯ ತಂತ್ರಗಾರಿಕೆಯಲ್ಲಿ ಭಾಗಿಯಾಗಿದ್ದ ಇವರು ಕಳೆದ ವರ್ಷ ನಡೆದ ವಿಕ್ರಮ್ ಗೌಡ ಎನ್ಕೌಂಟರ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇನ್ನು ಪ್ರಣವ್ ಮೊಹಂತಿ ಕೇಂದ್ರ ಸೇವೆಗೂ ಹೋಗಿ ಬಂದಿದ್ದಾರೆ. 2023ರಲ್ಲಿ BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಮೊದಲು IG ಆಗಿ, ನಂತರ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಗಿಯೂ ಕೆಲಸ ಮಾಡಿದ್ರು. ಸದ್ಯ ಬೆಂಗಳೂರು ಆಂತರಿಕ ವಿಭಾಗದ ಪೊಲೀಸ್ ಮಹಾನಿರ್ದೇಶಕರಾಗಿದ್ದಾರೆ. DK ರವಿ ಕೇಸನ್ನು ಆರಂಭದಲ್ಲಿ ತನಿಖೆ ನಡೆಸಿದ್ದು ಕೂಡ ಇವರೇ. ಆದರೆ ನಂತರದಲ್ಲಿ DYSP MK ಗಣಪತಿ ಕೇಸ್ನಲ್ಲಿ ಇವರ ಹೆಸರು ಕೇಳಿಬಂದಿತ್ತು. ಗಣಪತಿ ಕೊನೆಯ ವಿಡಿಯೋದಲ್ಲಿ ಇವರ ಹೆಸರು ಹೇಳಿದ್ರು. ಆದರೆ CBI ತನಿಖೆಯಲ್ಲಿ ಪ್ರಣವ್ ಮೊಹಂತಿ ಆರೋಪ ಮುಕ್ತಗೊಂಡ್ರು. ಇನ್ನು ಪ್ರಣವ್ ಮೊಹಂತಿ ಯಾವ ವಿಭಾಗಕ್ಕೆ ಹೋದ್ರೂ ಒಳ್ಳೆಯ ಹೆಸರು ಮಾಡ್ತಾ ಬಂದಿದ್ದಾರೆ. ದಕ್ಷ, ಅನುಭವಿ ಮತ್ತು ಪ್ರಾಮಾಣಿಕ ಅಧಿಕಾರಿ ಅನ್ನೋ ಹೆಸರು ಪಡೆದಿದ್ದಾರೆ. ಇದೇ ಕಾರಣಕ್ಕೆ ಧರ್ಮಸ್ಥಳದ ಕೇಸ್ನಲ್ಲಿ BK ಸಿಂಗ್ ಅಥವಾ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ತನಿಖೆ ನಡೆಸಬೇಕೆಂದು ಒತ್ತಾಯ ಕೇಳಿಬಂದಿತ್ತು. ಅದರಂತೆ ಈಗ ಪ್ರಣವ್ ಮೊಹಂತಿ ನೇತೃತ್ವದಲ್ಲೇ SIT ಟೀಮ್ ರಚನೆಯಾಗಿದೆ. MN ಅನುಚೇತ್ ಸದಸ್ಯರು. SITಯ ಸದಸ್ಯರಲ್ಲಿ ಒಬ್ಬರು MN ಅನುಚೇತ್. ನಮ್ಮ ರಾಜ್ಯದವರೇ ಆದ ಇವರು 1984ರಲ್ಲಿ ಕೋಲಾರದಲ್ಲಿ ಜನಿಸಿದ್ರು. 2006ರಲ್ಲಿ BE ಮುಗಿಸಿ ಟೆಕ್ಕಿಯಾಗಿದ್ದ ಇವರಿಗೆ IPS ಅಧಿಕಾರಿಯಾಗೋ ಕನಸು ಇತ್ತು. ಹೀಗಾಗಿ UPSC ಪರೀಕ್ಷೆ ಬರೆದು 2008ರಲ್ಲಿ ಕ್ಲಿಯರ್ ಮಾಡಿದ್ರು. 2009ನೇ ಬ್ಯಾಚ್ನ ಕರ್ನಾಟಕ ಕೇಡರ್ ಅಧಿಕಾರಿಯಾಗಿ ಆಯ್ಕೆಯಾದ್ರು. ಪುತ್ತೂರಿನಲ್ಲಿ ASP ಆಗಿ ಕೆಲಸ ಶುರು ಮಾಡಿದ ಇವರು ಬೆಂಗಳೂರಿನ ವೈಟ್ಫೀಲ್ಡ್ DCP ಆಗಿ ಕೆಲಸ ಮಾಡಿದ್ದಾರೆ. 2017ರಲ್ಲಿ ಗೌರಿ ಲಂಕೇಶ್ ಹತ್ಯೆ ಆದಾಗ ರಚನೆಯಾದ SITಗೆ ಇವರೇ ಮುಖ್ಯಸ್ಥರಾಗಿದ್ರು. 2022ರಲ್ಲಿ ಇವರನ್ನು ಟ್ರಾಫಿಕ್ ವಿಭಾಗದ ಜಾಯಿಂಟ್ ಕಮಿಷನರ್ ಆಗಿ ಆಯ್ಕೆ ಮಾಡಲಾಗಿತ್ತು. ಸದ್ಯ ಅಂದ್ರೆ ಈಗ ಬೆಂಗಳೂರು ನೇಮಕಾತಿ ವಿಭಾಗದ ಉಪ ಪೊಲೀಸ್ ಮಹಾನಿರೀಕ್ಷಕರಾಗಿ ಕೆಲಸ ಮಾಡ್ತಿದ್ರು. ಇವರು ಕೂಡ ಪೊಲೀಸ್ ಇಲಾಖೆಯಲ್ಲಿ ತಂತ್ರಜ್ಞಾನ ಅಳವಡಿಸಿಕೊಳ್ಳೋದಕ್ಕೆ ಒತ್ತು ಕೊಡುತ್ತಾ ಬಂದಿದ್ದಾರೆ. ಯಾವುದೇ ವಿಭಾಗದಲ್ಲಿ ಕೆಲಸ ಮಾಡಿದ್ರೂ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ತನಿಖೆಯಲ್ಲಿ ಇವರ ಎಕ್ಸಲೆನ್ಸ್ಗೆ ಕೇಂದ್ರ ಗೃಹ ಸಚಿವರಿಂದ ಮೆಡಲ್ ಕೂಡ ಪಡೆದಿದ್ರು. ಸೌಮ್ಯಲತಾ SK ಸದಸ್ಯರು. SITಯಲ್ಲಿರೋ ಏಕೈಕ ಮಹಿಳಾ ಸದಸ್ಯೆ ಅಂದ್ರೆ ಅದು ಸೌಮ್ಯಲತಾ SK. ಇವರು ಹುಬ್ಬಳ್ಳಿಯಲ್ಲಿ 1981ರಲ್ಲಿ ಜನವರಿ 27ರಂದು ಜನಿಸಿದ್ರು. ಆದ್ರೆ ಓದಿದ್ದೆಲ್ಲ ಬೆಂಗಳೂರಲ್ಲಿ. ಅಜ್ಜ ವೈದ್ಯರಾಗಿದ್ರಿಂದ ತಾನು ಕೂಡ ವೈದ್ಯ ಆಗ್ಬೇಕು ಅಂತ ಕನಸು ಕಂಡಿದ್ರು. ಅದರಂತೆ MBBS ಪಾಸ್ ಕೂಡ ಮಾಡಿ ವೈದ್ಯ ಆದ್ರು. ಆದ್ರೆ ಸೌಮ್ಯಲತಾ ಸ್ನೇಹಿತರು ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಿದ್ರು. ಹೀಗಾಗಿ ತಾವು ಕೂಡ ಆ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಸೌಮ್ಯಲತಾ ಕೂಡ UPSC ಪರೀಕ್ಷೆಗೆ ಸಿದ್ಧತೆ ಶುರು ಮಾಡಿದ್ರು. ಈ ನಡುವೆ KPSC ಪರೀಕ್ಷೆಗೆ ಕಾಲ್ ಮಾಡಿದ್ರಿಂದ ಪರೀಕ್ಷೆ ಬರೆದ್ರು. ಪಾಸ್ ಕೂಡ ಆದ್ರು. ಪೊಲೀಸ್ ಇಲಾಖೆಗೆ ಸೇರಿದ್ರು. ರಾಜ್ಯಾದ್ಯಂತ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ರು. ಅದರಲ್ಲೂ ಮಧುಗಿರಿ DSP ಆಗಿದ್ದಾಗ ಧರ್ಮಸ್ಥಳ ಕೇಸ್ ರೀತಿಯಲ್ಲೇ ಒಂದು ಘಟನೆ ನಡೆದಿತ್ತು. 2 ಹೆಣ್ಮಕ್ಕಳನ್ನ ಹತ್ಯೆ ಮಾಡಿ ಹೂತು ಹಾಕಲಾಗಿತ್ತು.
ಈ ಕೇಸ್ ತಗೊಂಡ ಸೌಮ್ಯಲತಾಗೆ ಕ್ಲೂಗಳೇ ಇರಲಿಲ್ಲ. ಆದ್ರೂ ಬೆನ್ನು ಬಿಡದೆ ಕೇಸ್ ಭೇದಿಸಿ ಆರೋಪಿಯನ್ನ ಹೆಡೆಮುರಿ ಕಟ್ಟಿದ್ರು. ಇನ್ನು ಇವರಿಗೆ 2021ರಲ್ಲಿ IPS ದರ್ಜೆಗೆ ಬಡ್ತಿ ನೀಡಲಾಯಿತು. ನಂತರದಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದ ಟ್ರಾಫಿಕ್ DCP ಆಗಿ ಕೂಡ ಕೆಲಸ ಮಾಡಿದ್ರು. ಸದ್ಯ ಬೆಂಗಳೂರು ರೈಲ್ವೆಯಲ್ಲಿ SP ಆಗಿ ಕೆಲಸ ಮಾಡ್ತಿದ್ರು. ಪತಿ ವೈದ್ಯರಾಗಿದ್ದು ಮಗಳು ಕೂಡ ಇದ್ದಾರೆ. ಪ್ರಾಮಾಣಿಕ ಮತ್ತು ಖಡಕ್ ಲೇಡಿ ಅಧಿಕಾರಿ ಅಂತ ಹೆಸರು ಮಾಡಿರೋ ಇವರು ಕೂಡ SIT ಭಾಗವಾಗಿದ್ದಾರೆ. ಜಿತೇಂದ್ರ ಕುಮಾರ್ ದಯಾಮ ಸದಸ್ಯರು. ಟೀಮ್ನಲ್ಲಿ ಕಿರಿಯ ಅಧಿಕಾರಿ ಅಂದ್ರೆ ಅದು ಜಿತೇಂದ್ರ ಕುಮಾರ್ ದಯಾಮ. ಇವರು ರಾಜಸ್ಥಾನದಲ್ಲಿ 1991ರ ಜುಲೈ 8ರಂದು ಜನಿಸಿದ್ರು. ಬಿಟೆಕ್ ಕಂಪ್ಲೀಟ್ ಮಾಡಿರೋ ಇವರು 2018ರಲ್ಲಿ UPSC ಪರೀಕ್ಷೆ ಕ್ಲಿಯರ್ ಮಾಡಿದ್ರು. 2019ನೇ ಬ್ಯಾಚ್ನ ಕರ್ನಾಟಕ ಕೇಡರ್ನ IPS ಅಧಿಕಾರಿಯಾಗಿ ಆಯ್ಕೆ ಆದ್ರು. ಇವರು ಆರಂಭದಲ್ಲಿ ಶಿವಮೊಗ್ಗದ ಭದ್ರಾವತಿಯಲ್ಲಿ ASP ಆಗಿ ಕೆಲಸ ಮಾಡಿದ್ರು. ಇದಾದ್ಮೇಲೆ ಉಡುಪಿಯಲ್ಲಿ ಆಂಟಿ ನಕ್ಸಲ್ ಫೋರ್ಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಭಾಗದಲ್ಲಿ ನಕ್ಸಲರನ್ನು ಹತ್ತಿಕ್ಕುವಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದ್ದಾರೆ. ಇದೀಗ ಇವರು ಕೂಡ ಪ್ರಣವ್ ಮಹಂತಿ ಟೀಮ್ ಸೇರಿದ್ದಾರೆ. ಫ್ರೆಂಡ್ಸ್, ಒಟ್ನಲ್ಲಿ ಒಬ್ಬರಿಗಿಂತ ಒಬ್ಬರು ಖಡಕ್ ಸಿಂಗಂಗಳನ್ನ ಹಾಕೊಂಡು ಸರ್ಕಾರ ಈ SIT ಟೀಮ್ ರಚಿಸಿದೆ. ತನಿಖೆಯಲ್ಲಿ ಯಾರು ಮೂಗು ತುರಿಸಿ ಒತ್ತಡ ಹೇರದಿದ್ರೆ ಆರಾಮಾಗಿ ಈ ಟೀಮ್ ಸತ್ಯಾಂಶವನ್ನ ಹೊರಗೆಳೆಯೋದ್ರಲ್ಲಿ ಅನುಮಾನವಿಲ್ಲ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.